ಈ ಮಧ್ಯದಲ್ಲಿ ಏಕಾಏಕಿ AICC ಅವರು ಒಂದು ನಿರ್ಣಯ ಮಾಡಿದ್ರು. ಸಿದ್ದರಾಮಯ್ಯನವರನ್ನು AICCಯ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ಘೋಷಣೆ ಮಾಡಿಬಿಟ್ರು. ಹಂಗೆ ಮಾಡಿದ ತಕ್ಷಣ ನೋಡಿರಿ ಮತ್ತೊಂದು ಕೊಕ್ಕು ಹಾಕಿದ್ರು ಇವ್ರಿಗೆ. ಏನು ಕೊಕ್ಕು? ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗೋದಕ್ಕಿದು. ಕರ್ನಾಟಕದಿಂದ ದೂರ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಹೋಗುವ ಪ್ರಯತ್ನ ಅಂದ್ಬಿಟ್ರು. ಹಾಗೇನಿಲ್ಲ, ನಾನು ಉಳಿದ ಜವಾಬ್ದಾರಿಯ ಜೊತೆಗೆ ಇದನ್ನು ಮಾಡ್ತೀನಿ ಇತ್ಯಾದಿ ಇತ್ಯಾದಿ ಸಿದ್ದರಾಮಯ್ಯನವರು ಅಂದರು. ಸದಸ್ಯರಾಗಿದ್ದಾರೆ ಅವರು. ಇದನ್ನು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಂತ ಒಂದು ಮಾಡಿದ್ದಾರೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ. ಇದು 2029 ಚುನಾವಣೆಗೆ OBC ಮತಗಳನ್ನು ಕಾಂಗ್ರೆಸ್ ಹೆಂಗೆ ತಗೊಳ್ಬೇಕು ಅನ್ನುವ ಸ್ಟ್ರಾಟಜಿ ಮಾಡೋದಕ್ಕಿದು. ಸ್ಟ್ರಾಟಜಿ. ಹಿಂದುಳಿದ ವರ್ಗಗಳ ಮತಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಜಾಸ್ತಿ ಬರ್ತವೆ ಬಿಕಾಸ್ ಆಫ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಸ್ವತಃ ಒಬ್ಬ ಹಿಂದುಳಿದ ವರ್ಗದ ನಾಯಕ ಆಗಿರೋದ್ರಿಂದ ಇಲ್ಲಿ ಮತಗಳನ್ನು, ಹೈಯೆಸ್ಟ್ ಮತಗಳನ್ನು ಅವ್ರು ತಗೊಳ್ತಾರೆ. ಬಟ್ ನ್ಯಾಷನಲ್ ಲೆವೆಲ್ನಲ್ಲಿ ಆ ಓಟುಗಳು BJPಗೆ ಹೋಗ್ತಾ ಇದ್ದಾವೆ. ಮೋದಿಯವರೇ OBC ನಾಯಕರು. ಅಫ್ಕೋರ್ಸ್ ಅವರು ಅಂದರೆ ಹಿಂದುತ್ವವಾದಿ ನಾಯಕ ಅಂತ ಬಿಂಬಿತರಾಗ್ತಾರೆ. ಬಟ್ ನೀವು ಇನ್ ಡೆಪ್ತ್ ಹೋಗಿ ನೋಡಿದ್ರೆ ಹಿ ಬಿಲಾಂಗ್ಸ್ ಟು ಹಿಂದುಳಿದ ವರ್ಗ. ಆ ಕಾರಣಕ್ಕಾಗಿ BJPಗೆ OBC ಮತಗಳು ಜಾಸ್ತಿ ಹೋಗ್ತವೆ. 2029 ಚುನಾವಣೆಯಲ್ಲಿ ಅದನ್ನು ಉಲ್ಟಾ ಮಾಡಬೇಕು ಅಂತ BJP ತೆಗೆದುಕೊಳ್ತಾ ಇರೋ ಮತಗಳನ್ನು ನಾವು ತಗೊಳ್ಬೇಕು. ಅದಕ್ಕಾಗಿ ಏನು ಸ್ಟ್ರಾಟಜಿ ಮಾಡಬೇಕು ಅನ್ನೋದನ್ನು ಹೇಳೋದಕ್ಕೆ ಹಿಂದುಳಿದ ವರ್ಗಗಳ ಮಂಡಳಿ ಅಂತ ಒಂದನ್ನು ಮಾಡಿದ್ದಾರೆ. ಆ ಮಂಡಳಿಗೆ ಸಿದ್ದರಾಮಯ್ಯನವ್ರನ್ನ ಮೆಂಬರ್ ಮಾಡಿಬಿಟ್ರು. ರಾಜ್ಯ ರಾಜಕಾರಣದಿಂದ ದೂರ ಮಾಡಿ ದಿಲ್ಲಿಗೆ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇದು ಅಂತ. ವಾಟ್ ಎವರ್ ಇಟ್ ಈಸ್, ಇದರ ಮೊದಲನೆಯ ಸಭೆಯನ್ನು ಸಿದ್ದರಾಮಯ್ಯನವರು ಹೋಸ್ಟ್ ಮಾಡಿದ್ರು ಇವತ್ತು. ಇಟ್ ವಾಸ್ ಪ್ರೀ ಡಿಸೈಡೆಡ್. ಅಫ್ಕೋರ್ಸ್ ಅಂದರೆ ಸಹಜ ಕೂಡ. ಕಾಂಗ್ರೆಸ್ಸಿಗೆ ಭಾರತದಲ್ಲಿ ಸದ್ಯದ ಮಟ್ಟಿಗೆ ಇರುವ ಟಾಲೆಸ್ಟ್ OBC ಲೀಡರ್ ಯಾರು? ಸಿದ್ದರಾಮಯ್ಯನವರೇ. ಅತ್ಯಂತ ಜನಪ್ರಿಯ OBC ಲೀಡರ್ ಯಾರು ಭಾರತದಲ್ಲಿ? ಸಿದ್ದರಾಮಯ್ಯನವರೇ. ಅಧಿಕಾರದಲ್ಲಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಹೋಸ್ಟ್ ಮಾಡಿದ್ರು ಇವತ್ತು. ಫಸ್ಟು ಇದು 3 ದಿವಸ ಏನೋ ನಡೆಯುತ್ತೆ. 2 ದಿನ KPCC ಕಚೇರಿಯಲ್ಲಿ ಮೊದಲನೇ ಸಭೆ ಆಯಿತು. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ, ಅನಿಲ್ ಜೈಹಿಂದ್ ಅಧ್ಯಕ್ಷರು, ಸಿದ್ದರಾಮಯ್ಯನವರು ಅದರ ಮೆಂಬರು. ಇದರಲ್ಲಿ ಹರಿಪ್ರಸಾದ್ ವೀರಪ್ಪ ಮೊಯ್ಲಿ ಅವರಿದ್ದಾರೆ ಕರ್ನಾಟಕದಿಂದ. 4 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಒಟ್ಟು 24 ಸದಸ್ಯರು. ಮೊದಲು 24 ಸದಸ್ಯರು KPCC ಆಫೀಸಿಗೆ ಬಂದರು. ನಾಳೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೀಟಿಂಗ್ ಇದೆ ಇದ್ರದ್ದು. DK ಶಿವಕುಮಾರ್ ಅವರು ಬಂದರು, ಎಲ್ಲರನ್ನು ಸ್ವಾಗತಿಸಿದರು. ಆ ನಂತರ ಹೊರಟು ಹೋದರು ತಮ್ಮ ಪಾಡಿಗೆ ತಾವು. ಯಾಕಂದರೆ OBC ಅಲ್ಲ ಅವರು. ಇದು OBC ಸಲಹಾ ಮಂಡಳಿಯ ಸಭೆ. ಗಾಂಧೀಜಿ ಸ್ಮರಣಿಕೆಯನ್ನು ನೀಡಿ ಸನ್ಮಾನ ಮಾಡಿದ್ರು DK ಶಿವಕುಮಾರ್ ಅವರೆಲ್ಲರಿಗೂ. ಅದಾದ ಮೇಲೆ ಹೊರಗಡೆ ಹೊರಟು. ಇವತ್ತಿನ ಸಭೆಯಲ್ಲಿ ಸಿದ್ದರಾಮಯ್ಯ, DK ಸಭೆಗೆ ಅಂದರೆ ಸಭೆಗಲ್ಲ, ಭೈರತಿ ಸುರೇಶ್, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಬೋಸರಾಜು, ಹರಿಪ್ರಸಾದ್, ಮಂಕಾಳು ವೈದ್ಯ, ಸೂರಜ್ ಹೆಗಡೆ, PV ಮೋಹನ್ ಸೇರಿದಂತೆ 25 ಮಂದಿ ರಾಜ್ಯದ ಪ್ರಮುಖರು ವಿಶೇಷ ಆಹ್ವಾನಿತರಾಗಿದ್ದರು. ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಾಳೆ ಕನ್ಕ್ಲೂಡ್ ಆಗ್ತದೆ ಈ ಸಭೆ. ಅದಾದಮೇಲೆ ಪ್ರೆಸ್ ಕಾನ್ಫರೆನ್ಸ್ ಇರ್ತದೆ. ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಡೀಟೇಲ್ ಆಗಿ ನಿಮ್ಮ ಮುಂದೆ ಎಲ್ಲನೂ ಕೂಡ, ಎಲ್ಲ ವಿಚಾರಗಳನ್ನು ಕೂಡ ಏನೇನು ನಡೀತು. ಇದು ಮೂಲ ಅಜೆಂಡಾ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಮತ್ತು ಅವರ ಏಳಿಗೆಗಾಗಿ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಹೇಳಿ ಅದನ್ನು ಎಲ್ಲ ರಾಜ್ಯದಲ್ಲಿ, ಹಲವಾರು ಬೇರೆ ಬೇರೆ ರಾಜ್ಯಗಳಲ್ಲಿ, ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ತದೆ. ಅದ್ರ ಜೊತೆಗೆ ಜಾತಿ ಗಣತಿಯನ್ನು ಸಹ ಇಡೀ ರಾಷ್ಟ್ರದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಏನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿದ್ರು, ಅದರ ವಿಚಾರವಾಗಿ ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ಚರ್ಚೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.